Good morning, student. Third standard Kannada subject. Our eighth poem is Angoladulu Padya, page number 39. ಮೂರನೇ ವರ್ಗದ ಕನ್ನಡ ವಿಷಯದ 8ನೇ ಪದ್ಯ ಅಂಗಳದಳು ಪದ್ಯ. ಈ ಒಂದು ಪದ್ಯದ ರಿವಿಷನ್ ಪುನರಾವರ್ತನೆ. ಈಗಾಗಲೇ ನೀವು ಈ ಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀರಿ. ಇಲ್ಲಿ ರಿವಿಷನ್ದಲ್ಲಿ ಪುನರಾವರ್ತನೆಯಲ್ಲಿ ಈ ಒಂದು ಪದ್ಯದ ಬಗ್ಗೆ ಸ್ವಲ್ಪದ ಮಟ್ಟಿಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಪದ್ಯವನ್ನು ಬರೆದಂಥವರು ಕನಕದಾಸರು. ದಾಸಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಕನಕದಾಸರು. ಅದಕ್ಕೋಸ್ಕರ ಈ ಪದ್ಯವನ್ನು ತಿಳಿಯೋಕ್ಕಿಂತ ಮುಂಚಿತವಾಗಿ ನಾವು ಮೊದಲು ಈ ಪದ್ಯ ಬರೆದಂತಹ ಕವಿಗಳಾದಂಥ ಕನಕದಾಸರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಆ ನಂತರ ಈ ಪದ್ಯದ ಬಗ್ಗೆ ನಾವಿಲ್ಲಿ ಸ್ವಲ್ಪದ್ರ ಮಟ್ಟಿಗೆ ನೋಡೋಣ. ಇಲ್ಲಿ ಪೇಜ್ ನಂಬರ್ 40ದಲ್ಲಿ ಪುಟ ಸಂಖ್ಯೆ 40ರಲ್ಲಿ ಕನಕದಾಸರ ಒಂದು ಕಿರು ಪರಿಚಯ ಇಲ್ಲಿ ನಿಮ್ಗೆ ನೀಡಲಾಗಿದೆ. ಇಲ್ಲಿ ನೋಡ್ರಿ, ಕನಕದಾಸರು ಜನಿಸಿದ್ದು ಹಾವೇರಿ ಜಿಲ್ಲೆಯ ಬಾಡ್ ಗ್ರಾಮದಲ್ಲಿ. ಹಿ ಬಾರ್ನ್ ಇನ್ ಹಾವೇರಿ ಡಿಸ್ಟಿಕ್, ವಿಲೇಜ್ ಆಫ್ ಬಾಡ್. ಈತ ಹಾವೇರಿ ಜಿಲ್ಲೆಯ ಬಾಡ್ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾನೆ. ಹೀಸ್ ಫಾದರ್ಸ್ ನೇಮ್ ಈಸ್ ಬೀರಪ್ಪ ಆ್ಯಂಡ್ ಮದರ್ಸ್ ನೇಮ್ ಈಸ್ ಬಚ್ಚಮ್ಮ. ಈತನ ತಂದೆ ಹೆಸರು ಬೀರಪ್ಪ, ತಾಯಿ ಹೆಸರು ಬಚ್ಚಮ್ಮ. ಯಾರು? ಕನಕದಾಸರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರು ಜನಿಸಿದಂಥ ಕಾಲಾವಧಿ 1495ರಿಂದ 1502. ಈತನ ಪೀರಿಯಡ್, ಈತನ ಕಾಲಾವಧಿ ಇಸ್ವಿ ಎಷ್ಟಂತಂದ್ರೆ 1495 to 1502. ಈ ಒಂದು ಕಾಲಾವಧಿಯಲ್ಲಿ ಬದುಕಿದಂಥವರು ಈ ಕನಕದಾಸರು. ಇವರು ಅನೇಕ ಕೀರ್ತನೆಗಳನ್ನು ಬರೆದು ಹೆಸರುವಾಸಿಯಾಗಿದ್ದಾರೆ. ಇವರ ಗುರುಗಳು ತಾತಾಚಾರ್ಯರು ಅಥವಾ ವ್ಯಾಸರಾಜರು ಅಂತ ಕರೀತಾರೆ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಕಾಲದಲ್ಲಿ ಕನಕದಾಸರಿಗೆ ರಾಜಾಶ್ರಯ ದೊರೀತದ. ಇವತ್ತಿಗೆ ಸುಮಾರು 316ಕ್ಕೂ ಹೆಚ್ಚು ಅವರ ಕೀರ್ತನೆಗಳು ನಮಗೆ ನೋಡಿ ಸಿಗ್ತವೆ. ಇವರ ಹೆಂಡತಿ ಹೆಸರು ಲಕ್ಷ್ಮೀದೇವಿ ಅಂತಿರ್ತದೆ. ಅಷ್ಟೇ ಅಲ್ಲ, ಜೈಪುರದ ದೊರೆಯಾಗಿರ್ತಕ್ಕಂತಹ ರಾಣಾ ಪ್ರತಾಪ್ ಸಿಂಗನು ಈತನ ನೆನಪಿಗೋಸ್ಕರ ತನ್ನ ಜೈಪುರದ ಅರಮನೆಯ ಮುಂದೆ ಕನಕ ಬೃಂದಾವನವನ್ನು ಸ್ಥಾಪಿಸಿದ್ದಾನೆ. ಅದನ್ನು ಇವತ್ತಿ ಕೂಡ ನೋಡ್ಬೋದು. ಇದಿಷ್ಟು ಇಲ್ಲಿರ್ತಕ್ಕಂತಹ ಕನಕದಾಸರ ಒಂದು ಪುಟ್ಟ ಪರಿಚಯ. ಇನ್ನು ಈ ಒಂದು ಪದ್ಯದ ಬಗ್ಗೆ ನಾವಿಲ್ಲಿ ನೋಡೋಣ. ಎಂಟನೇ ಪದ್ಯ ಅಂಗಳದಳು ಪದ್ಯ. ಇಲ್ಲಿ ನೋಡ್ರಿ, ಅಂಗಳದಳು ರಾಮನಾಡಿದ, ಚಂದ್ರ ಬೇಕೆಂದು ಹಠ ಮಾಡಿದ, ತಾಯಿಯ ಕರೆದೊಯ್ದು ಕೈ ಮಾಡಿ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ, ಚಿನ್ನಿ ಕೋಲು ಚೆಂಡು ಬುಗುರಿಯೆಲ್ಲ ಬೇಡ ಬೇಡ ಎನ್ನುತ್ತಾ ಬಿಸಾಡಿದ. ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಮೇತನಾಗಿ ಧಾವಿಸಿ ಬಂದನು, ನಿಲುಕನ್ನಡಿ ತಂದಿರಿಸಿದ, ಶ್ರೀರಾಮನನ್ನೇ ಮುದ್ದಾಡಿದ. ಕನ್ನಡಿಯಳು ಬಿಂಬ ನೋಡಿದ ಚಂದ್ರ, ಸಿಕ್ಕನೆಂದು ಕುಣಿದಾಡಿದ ರಾಮ. ಈ ಸಂಭ್ರಮ ನುಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಕನಕದಾಸರು. ನೋಡ್ರಿ, ಒಂದಿನ ಏನಾಗಿತ್ತಂದ್ರೆ ಈ ರಾಮನ ಬಾಲ್ಯಲೀಲೆಗಳನ್ನು ಗಮನಿಸ್ತಾ ಹೋದಾಗ ಒಂದೊಮ್ಮೆ ರಾಮನು ಮುಸ್ಸಂಜೆಯ ಸಮಯದಲ್ಲಿ ಊಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ತನ್ನ ತಾಯಿ ಆತನಿಗೆ ಊಟ ಉಣಿಸ್ತಿರ್ಬೇಕಾದ್ರೆ ಆತ ಆ ಹುಣ್ಣಿಮೆಯ ಚಂದ್ರನ ನೋಡಿ ಆಕಾಶದಲ್ಲಿರ್ತಕ್ಕಂಥ ದುಂಡಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಚಂದ್ರ ಬೇಕಂತ ತಿಳ್ಕೊಂಡ ರಾಮ ಹಠ ಮಾಡಿ ಆಳ್ಲಿಕ್ಕೆ ಪ್ರಾರಂಭಿಸ್ತಾನೆ. ನನಗೆ ಚಂದ್ರ ಬೇಕು, ಚಂದ್ರಾಮ್ ಬೇಕು ಅಂತ ತಿಳ್ಕೊಂಡ ರಾಮ ಆಳ್ತಿರ್ತಾನೆ. ಆವಾಗ ಆತನ ತಾಯಿ ಆತನಿಗೆ ಎಷ್ಟೇ ತಿಳಿ ಹೇಳಿದರೂ ಕೂಡ ಆತ ಕೇಳೋದಿಲ್ಲ. ಆತನ ಎಷ್ಟೇ ರಂಶಿದ್ರು ಕೂಡ ಕೇಳಂಗಿಲ್ಲ. ಅವ ಜೋರಾಗಿ ಅಳ್ತಿರ್ತಾನೆ, ನಂಗೆ ಚಂದ್ರ ಬೇಕಂತ ತಿಳ್ಕೊಂಡ. ಆವಾಗ ಆತನ ತಾಯಿ ಚಿನ್ನಿ ಕೋಲು, ಚೆಂಡು, ಬುಗುರಿ ಎಲ್ಲ ಅನೇಕ ಆಟದ ವಸ್ತುಗಳನ್ನು ಕೊಟ್ಟರು ಕೂಡ ಅವತ್ತನ್ನೆಲ್ಲ ಬಿಸಾಡ್ತಾನು, ಚೆಲ್ಲಾಡ್ತಾನು. ಅವೆಲ್ಲ ಬ್ಯಾಡ್, ನಂಗೇನು ಬೇಕೋ ಚಂದ್ರನ ಬೇಕಂತ ತಿಳ್ಕೊಂಡ ಅಳಿಗೆ ಪ್ರಾರಂಭಿಸ್ತಾನು. ಆವಾಗ ಮಗುವಿನ ಅಳುವ ಧ್ವನಿಯನ್ನು ಕೇಳಿ ಆತನ ತಂದೆ
ರಾಜ ಏನು ಮಾಡ್ತಾನಂದ್ರೆ ಇಲ್ಲಿ ಮಂತ್ರಿಗಳನ್ನ ಸಮೇತ ಎಲ್ಲ ಬಂದು ಓಡಿ ಬಂದು ನೀವು ನೋಡ್ತಾರೆ ಮಗು ಭಾಳ ತಿರ್ತದ ಚಂದ್ರಾಂಬೆಗೆ ತಿಳ್ಕೊಂಡ. ಅವಾಗ ರಾಜ ಏನು ಮಾಡ್ತಾನೋ ಮನೆಯೊಳಗಿಂದ ಕನ್ನಡಿ ತರ್ತಾನು, ಮಿರರ್ ಆರ್ಸಂತ ಕಿರ್ತಿಲ್ಲ ಆ ಕನ್ನಡಿ ತಂದ ಆ ಮಗುನ ಕೈಯಾಗ ಕೊಡ್ತಾನು, ಬಾಲರಾಮನ ಕೈಯಾಗ. ಆ ರಾಮ ಆ ಕನ್ನಡಿ ಹಿಡ್ಕೊಂಡು ನೋಡಿದಾಗ ಆ ಕನ್ನಡಿ ಒಳಗಡೆ ಚಂದ್ರ ಕಾಣಿಸ್ತಾನು, ಚಂದ್ರನ ಪ್ರತಿಬಿಂಬ ಕನ್ನಡಿ ಒಳಗೆ ಕಾಣಿಸ್ತದ. ಆವಾಗ ಆ ಚಂದ್ರನ ಪ್ರತಿಬಿಂಬವನ್ನು ನೋಡಿ ರಾಮನಿಗೆ ಖುಷಿ ಆಗ್ತದೆ. ಮತ್ತು ಅವನೇನು ತಿಳ್ಕೊತಾನೋ ನನಗೆ ಚಂದ್ರಾಂಶ ಸಿಕ್ಕಂತ ತಿಳ್ಕೊಂಡ ಖುಷಿಯಿಂದ ಕುಣಿದಾಡ್ತಾನೆ. ಆವಾಗ ಇದನ್ನು ನೋಡಿ ಇಲ್ಲಿರ್ತಕ್ಕಂತಹ ರಘುವಂಶವೇ ಅಂದರೆ ರಾಮನ ದಶರಥ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ವಂಶವೇ ಖುಷಿಯಿಂದ ಕುಣಿದಾಡ್ತದೆ. ಇದಿಷ್ಟು ಇಲ್ಲಿರ್ತಕ್ಕಂತಹ ಈ ಒಂದು ಪದ್ಯ. ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಇರುವ ಪದಗಳ ಅರ್ಥ ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್ ಪೇಜ್ ನಂಬರ್ 41 ನೋಡ್ರಿ. ಇಲ್ಲಿ ಸಿಯರ್ ದಿಟ್ಟಿಸಿ ತದೇಕ ಚಿತ್ತದಿಂದ ನೋಡು. ದಿಟ್ಟಿಸಿ ಅಂದರೆ ತದೇಕ ಚಿತ್ತದಿಂದ ನೋಡು. ಇಂಗ್ಲೀಷ್ನಲ್ಲಿ ಅಟೆಂಟಿವ್ ಲುಕ್ ಅಂತ ಕರಿತೀವಿ. ಒಂದೇ ಸಮನೆಗೆ ಒಂದು ಕಡೆ ನೋಡೋದ ಅದನ್ನು ಅಟೆಂಟಿವ್ ಲುಕ್ ಅಂತ ಕರಿತೀವಿ. ಇನ್ನು ಚಿನ್ನಿ ಕೋಲು ಒಂದು ರೀತಿಯ ಆಟದ ವಸ್ತು. ಚಿನ್ನಿ ಕೋಲು ಅಂತಂದರೆ ನೀವು ಚಿನ್ನಿ ದಾಂಡ ಆಡ್ತಿರಲೇ, ಚಿನ್ನಿ ಕೋಲು ಅದೇ ಚಿನ್ನಿ ದಾಂಡ, ಅದು ಚಿನ್ನಿ ಕೋಲು ಅಂತ ಕರಿತೀವಿ. ಆ ಚಿನ್ನಿ ಕೋಲು ಅದು ಒಂದು ರೀತಿಯ ಆಟದ ವಸ್ತು, ಅ ಕೈಂಡ್ ಆಫ್ ಟಾಯ್. ಇದು ಒಂದು ರೀತಿಯ ಆಟದ ವಸ್ತು. ನೆಕ್ಸ್ಟ್ ನೋಡಿರಿ, ಧಾವಿಸಿ ಓಡಿ ಬರುವಿಕೆ, ಅವಸರದಿಂದ ಬರುವಿಕೆ. ಕಮ್ ಅಥವಾ ಟು ರಶ್, ಕಮ್ ಟು ರಶ್ ಅಂತ ಕರಿತೀವಿ. ಓಡಿ ಬರೋದು, ಧಾವಿಸಿ ಬರೋದು. ಅಂದರೆ ಕಳವಳ, ಆತಂಕ ಪಡು. ಕಳವಳ ಅಂದರೆ ಇಲ್ಲಿ ಆತಂಕ ಪಡು, ಇಂಟ್ರೋಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಕೊಂಡಾಡು, ಹೊಗಳು, ಅಪ್ರಿಸಿಯೇಟ್. ಕೊಂಡಾಡು, ಹೊಗಳು, ಅಪ್ರಿಸಿಯೇಟ್. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಇನ್ 1 ಸೆಂಟೆನ್ಸಸ್. ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಫಸ್ಟ್ ಒನ್, ರಾಮನ ತಾಯಿ ಯಾರು? ರಾಮನ ತಾಯಿ ಕೌಶಲ್ಯ. ರಾಮನ ತಾಯಿ ಕೌಶಲ್ಯ. ರಾಮನು ಏನು ಬೇಕೆಂದು ಹಠ ಮಾಡಿದ? ರಾಮನು ಚಂದ್ರ ಬೇಕೆಂದು ಹಠ ಮಾಡಿದ. ಚಂದ್ರನನ್ನು ಎಲ್ಲಿ ತೋರಿಸಿದರು? ಚಂದ್ರನನ್ನು ಕನ್ನಡಿಯಲ್ಲಿ ತೋರಿಸಿದರು. ಫೋರ್ತ್ ಒನ್, ಮುಗಿಲಲ್ಲಿ ಏನು ನೋಡಲು ಚೆನ್ನಾಗಿ ಇತ್ತು? ಮುಗಿಲಲ್ಲಿ ಚಂದ್ರ ನೋಡಲು ಚೆನ್ನಾಗಿತ್ತು. ಈ ಹಾಡನ್ನು ರಚಿಸಿದವರು ಯಾರು? ಈ ಹಾಡನ್ನು ರಚಿಸಿದವರು ಕನಕದಾಸರು. 6th ಕ್ವಶನ್, ರಾಮನ ತಂದೆಯ ಹೆಸರೇನು? ರಾಮನ ತಂದೆಯ ಹೆಸರೇನು? ರಾಮನ ತಂದೆ ದಶರಥ ಮಹಾರಾಜ. ರಾಮನ ತಂದೆ ದಶರಥ ಮಹಾರಾಜ. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಕನಕದಾಸರು ಜನಿಸಿದ ಇಸ್ವಿ ಡ್ಯಾಶ್ ಡ್ಯಾಶ್. ಆನ್ಸರ್ ಏನ? 1495, 1495. ಕನಕದಾಸರು ಜನಿಸಿದ ಇಸ್ವಿ 1495, 1495. ನೆಕ್ಸ್ಟ್, ಕನಕದಾಸರ ಕಾವ್ಯಗಳ ಅಂಕಿತ ಡ್ಯಾಶ್ ಡ್ಯಾಶ್. ಕನಕದಾಸರ ಕಾವ್ಯಗಳ ಅಂಕಿತ ಡ್ಯಾಶ್ ಡ್ಯಾಶ್. ಕಾಗಿನೆಲೆಯ ಆದಿಕೇಶವ. ಕನಕದಾಸರ ಕಾವ್ಯಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ. ನೆಕ್ಸ್ಟ್, ರಾಮಚರಿತ್ರೆಯನ್ನು ಸಂಪೂರ್ಣವಾಗಿ ಉಲ್ಲೇಖಿಸಿದ ಗ್ರಂಥ ಡ್ಯಾಶ್ ಡ್ಯಾಶ್. ಇಲ್ಲಿ ವಾಲ್ಮೀಕಿ ರಚಿತ, ಅದನ್ನು ರಾಮಾಯಣ ಅಂತ ಕರಿತೀವಿ. ರಾಮಚರಿತ್ರೆಯನ್ನು ಸಂಪೂರ್ಣವಾಗಿ ಉಲ್ಲೇಖಿಸಿದ ಗ್ರಂಥ ರಾಮಾಯಣ, ವಾಲ್ಮೀಕಿಯಿಂದ ರಚಿತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಬೇಡ ಬೇಡ ಎನ್ನುತ್ತಾ ಡ್ಯಾಶ್ ಡ್ಯಾಶ್ ಬಿಸಾಡಿದ. ಬೇಡ ಬೇಡ ಎನ್ನುತ್ತಾ ಬಿಸಾಡಿದ. ರಾಮನು ಡ್ಯಾಶ್ ಡ್ಯಾಶ್ ಬೇಕೆಂದು ಹಠ ಮಾಡಿದ. ರಾಮನು ಡ್ಯಾಶ್ ಡ್ಯಾಶ್ ಬೇಕೆಂದು ಹಠ ಮಾಡಿದ. ಆನ್ಸರ್ ಏನ? ಚಂದ್ರ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್.
ನೋಡಿ ಫಸ್ಟ್ ಒನ್, ರಾಮನು ಆಡಿದ್ದು ಅಂಗಳದಲ್ಲಿ. ಚಂದ್ರ ಬೇಕೆಂದು ರಾಮನು ಅತ್ತನು. ಫಸ್ಟ್ ಒನ್ನೇನ, ರಾಮನು ಆಡಿದ್ದು ಅಂಗಳದಲ್ಲಿ. ಚಂದ್ರ ಬೇಕೆಂದು ರಾಮನು ಅತ್ತನು. ತಾಯಿ ಕೌಶಲ್ಯ ಚೀನಿಕೋಲು ಬೇಡ ಎಂದು ಬಿಸಾಡಿದ ಆಟದ ವಸ್ತು. ಇವಿಷ್ಟಲ್ಲಿರ್ತಕ್ಕಂತಹ ಮ್ಯಾಚ್ ದ ಫಾಲೋವಿಂಗ್. ಇನ್ನು ನೆಕ್ಸ್ಟ್ ನೋಡ್ರಿ, ಜನರಲ್ ನಾಲೆಜ್. ಎಕ್ಸ್ಟ್ರಾ ನಾಲೆಜ್ಗೆ ನಿಮ್ಗೆ ಜನರಲ್ ನಾಲೆಜ್ ಸಾಮಾನ್ಯ ತಿಳುವಳಿಕೆ. ಇಲ್ಲಿ ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ನಮ್ಮಲ್ಲಿ 9 ಗ್ರಹಗಳಿದಾವೆ. ಸೂರ್ಯ, ಚಂದ್ರ, ಪೃಥ್ವಿ, ಬುಧ, ಮಂಗಳ, ಗುರು, ಶುಕ್ರ, ಯುರೇನಸ್, ನೆಪ್ಚೂನ್, ಈ ಥರನಾಗಿ 9 ಗ್ರಹಗಳಿದಾವೆ. ಆಯಾ ಗ್ರಹಗಳಿಗೆ ಆಯಾ ಅನೇಕ ಉಪಗ್ರಹಗಳು ಕೂಡ ಇದಾವೆ. ಹಂಗೆ ನಮ್ಮ ಭೂಮಿಗೆ ಇರ್ತಕ್ಕಂಥ ಒಂದೇ ಏಕೈಕ ಉಪಗ್ರಹ ಅದು ಚಂದ್ರ. ಚಂದ್ರ ಭೂಮಿಯ ಒಂದು ಉಪಗ್ರಹ. ಇಲ್ಲಿ ಸೃಷ್ಟಿಯ ಮೂಲಕ ಆಗಿರ್ತಕ್ಕಂತಹ ಸೂರ್ಯ, ಆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ನಕ್ಷತ್ರ ಕಾಯಿಗಳೆಲ್ಲ ಸುತ್ತಾಗ್ತವೆ. ಹಂಗೆ ನಮ್ಮ ಭೂಮಿ ಕೂಡ ಒಂದು ಗ್ರಹ. ಇದು ಸೂರ್ಯನ ಸುತ್ತಾಗ್ತದೆ. ತನ್ನ ಮೈ ಸುತ್ತ ತಿರುಕೋ ಸೂರ್ಯನ ಸುತ್ತಾಗ್ತದೆ. ಸೂರ್ಯನ ಸುತ್ತ ಒಂದು ಸುತ್ತು ಪೂರ್ಣ ತಿರುಗಬೇಕಾದ್ರೆ 1 ವರ್ಷ ಆಗ್ತದೆ. ಮತ್ತು ತನ್ನ ಮೈ ಸುತ್ತ ಒಂದು ಸಲ ತಿರುಗಿತಂದರೆ 1 ದಿನ ಆಗ್ತದೆ ಭೂಮಿಗೆ. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತುತ್ತಾವು. ಹಂಗೆ ಇವೆಲ್ಲ ಸೂರ್ಯನ ಉಪಗ್ರಹಗಳು ಅಂತ ಹೇಳ್ಬೋದು ನಾವು. ಆದ್ರೆ ಇಲ್ಲಿ ಭೂಮಿಗೆ ಕೂಡ ಒಂದು ಉಪಗ್ರಹ ಐತಿ, ಚಂದ್ರ ಅಂತ ತಿಳ್ಕೊಂಡ. ಈ ಚಂದ್ರ ಏನು ಮಾಡ್ತೈತಿ, ಭೂಮಿ ಸುತ್ತಾಗ್ತೈತಿ. ಭೂಮಿ ಸೂರ್ಯನ ಸುತ್ತಾಕಿರ ಚಂದ್ರ ಭೂಮಿ ಸುತ್ತಾಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ಅಮಾವಾಸ್ಯೆಗೊಮ್ಮೆ ನಮ್ಗೆ ಪೂರ್ಣ ಕತ್ತಲಾಗಿರ್ತದೆ. ಹುಣ್ಣಿಮೆ ಬಂದಾಗ ಮತ್ತು ನಮ್ಮ ಪೂರ್ಣ ಚಂದ್ರ ಕಾಣಿಸ್ತದೆ. ಇದು ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಇನ್ನು ಎಲ್ಲ ಒಂದು ಗ್ರಹಗಳಲ್ಲಿ ಜೀವಿಗಳು ಇರ್ತಕ್ಕಂತಹ ಏಕೈಕ ಗ್ರಹ ಅಂತಂದರೆ ಅದು ಭೂಮಿ. ಇನ್ನು ಚಂದ್ರನು ಭೂಮಿಯಿಂದ ಎಷ್ಟು ದೂರದಾಗಿದ್ದಾನೆ, ಎಷ್ಟು ಕಿಲೋಮೀಟ್ರ್ ದೂರದಾಗಿದ್ದಾನೆ. ನಮ್ಗೆ ಚಂದ್ರ ಮೇಲೆ ಸಮೀಪ ಇದ್ದಂಗೆ ಕಾಣಿಸ್ತಾನು, ಹೌದಲ್ಲ? ಎಷ್ಟು ಕಿಲೋಮೀಟ್ರ್ ದೂರದನವ ಇಲ್ಲಿ ನೋಡ್ರಿ. ಇಲ್ಲಿ ನಿಮ್ಮ ಸ್ಕೂಲ್ದಿಂತ್ರ ಪಟ್ಟಣ ಕೂಡ ಎಷ್ಟು ಕಿಲೋಮೀಟ್ರ್ ಐತಿ? 3-4 ಕಿಲೋಮೀಟ್ರ್ ಐತಿ. ಹಂಗೆ ಭೂಮಿಯಿಂದ ಚಂದ್ರಮ ಎಷ್ಟು ದೂರದನು? ಚಿಕ್ಕೋಡಿಯಿಂದ ನಿಪ್ಪಾಣಿ 22 ಕಿಲೋಮೀಟ್ರ್ ಐತಿ. ಹಂಗೆ ಈ ಪೃಥ್ವಿಯಿಂದ ನಮ್ಮಿಂದ ಚಂದ್ರ ಎಷ್ಟು ದೊಡ್ಡವ ಕಾಣಿಸ್ತಾನೋ ಎಷ್ಟು ದೂರದ ನೋಡ್ರಿ. ಎಷ್ಟು ಅಂತಂದರೆ ಇಲ್ಲಿ 3,84,400 ಕಿಲೋಮೀಟರ್ ನೋಡ್ರಿ. ಎಷ್ಟು? 3,84,400 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಚಂದ್ರಮ ನಮ್ಮ ಭೂಮಿ ಬಿಟ್ಟ. ಅಂದಾಗ ಅಷ್ಟ ಸಣ್ಣ ಕಾಣಿಸ್ತಾನವ. ಚಂದ್ರ ಭಾಳ ದೊಡ್ಡದೈತಿ. ನಮ್ಮಿಂದ ಎಷ್ಟು ದೂರ ಐತಿ ನೋಡ್ರಿ. 3,84,400 ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಾವು ಇಲ್ಲಿ ಭೂಮಿ ನೋಡ್ತೀವಿ. ಇಲ್ಲಿಂದ ಪೂನಾಕ್ಕೆ ಹೋದ್ರೆ ಹೆಚ್ಚು ಕಡಿಮೆ 300 ಕಿಲೋಮೀಟ್ರ್ ಆಗ್ತೈತಿ. ನಮ್ಮ ನಿಪ್ಪಾನಿಂದ ಪೂನಾಕ್ಕೆ ಹೋದ್ರೆ 300-305 ಕಿಲೋಮೀಟ್ರ್ ಆಗ್ತೈತಿ. ಇಲ್ಲಿ ಎಷ್ಟು ಹೇಳ್ತಾರೆ, ಇಲ್ಲಿ 3,84,400 ಕಿಲೋಮೀಟ್ರ್ ದೂರದಲ್ಲಿ ಚಂದ್ರ ಭೂಮಿಗಿಂತ ದೂರದಲ್ಲಿದ್ದಾನೆ. ಇನ್ನು ನೋಡ್ರಿ, ಚಂದ್ರನು ಭೂಮಿಗಿಂತಲೂ ಎಷ್ಟು ಚಿಕ್ಕವನು? ಸುಮಾರು 3 ಪಟ್ಟು. ನಮ್ಮ ಭೂಮಿ ಐತಿಲ್ಲ, ಭೂಮಿಗಿಂತನೂ 3 ಪಟ್ಟು ಸಣ್ಣವದನು ಚಂದ್ರ. ಓಕೆ. ಇನ್ನು ನೆಕ್ಸ್ಟ್ ನಿಮ್ಗೆ ಚಿನ್ನರೆ ಒಗಟೆ ಬಿಡಿಸಿ ಅಂತಕ್ಕಂಥ ಒಂದು ಗದ್ಯ ಭಾಗ ಇದೆ. ಇದೀಗ ಒಂದು ಗದ್ಯ ಭಾಗದಲ್ಲಿ ನೀವು ಪಜಲ್ಸನ್ನು ಬಿಡಿಸಲಿಕ್ಕೆ ಹೇಳಾಗಿದೆ, ಒಗಟುಗಳು. ಇಲ್ಲಿ ಇದ್ರ ಬಗ್ಗೆ ಲಾಸ್ಟ್ ಏರ್ದಲ್ಲಿ ತಿಳ್ಕೊಂಡಿದ್ದೀರಿ. ಇಲ್ಲಿ ಈ ಒಗಟುಗಳು ಏನು ಮಾಡ್ತಾವೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ತರ್ಕಶಕ್ತಿ, ಬುದ್ಧಿಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾವೆ. ನಾವೆಷ್ಟು ಶಾನೆ ಇದ್ದೆವು, ನಾವು ಬುದ್ಧಿಯನ್ನು ಓಡಿಸ್ಬೇಕು, ತಲೆಯನ್ನು ಓಡಿಸ್ಬೇಕು, ನಮ್ಮ ಬುದ್ಧಿಯನ್ನು ಚುರುಕು ಮಾಡ್ತಕ್ಕಂಥ ಕೆಲಸವನ್ನು ಈ ಒಗಟುಗಳು ಮಾಡ್ತಾವೆ.
ಇಲ್ಲಿ ನೋಡಿರಿ, ಇಲ್ಲಿ ಪಜಲ್ ನಿಮಗೆಲ್ಲ ಗೊತ್ತು, ಭಾಳಷ್ಟು ನೀವು ಒಗಟುಗಳನ್ನ ಕೇಳಿದ್ದೀರಿ. ಅದರಲ್ಲಿ ಇಲ್ಲೊಂದು ಕೆಲವೊಂದಿಷ್ಟು ಒಗಟುಗಳನ್ನ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ, ಏನು ಅಂತ ಕೇಳ್ತಾರೆ. ಹೌದಲ್ಲ, ಒಗಟ ಕೇಳ್ತಿರೋದಿಲ್ಲ ನೀವು. ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ. ನಾವೇನು ಹೇಳ್ತಿದ್ದೀನ, ಆಕಾಶ ಮತ್ತು ನಕ್ಷತ್ರ, ಸ್ಕೈ ಆ್ಯಂಡ್ ಸ್ಟಾರ್ಸ್. ಹೌದಲ್ಲ. ನಂತರ ನೋಡಿರಿ, ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಅದಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಕಣ್ಣಿಗೆ ಕಾಣಿಸಂಗಿಲ್ಲ, ಕೈ ಸಿಗಂಗಿಲ್ಲ, ಆದರೂ ಕೂಡ ಅದರಿಲ್ಲದೆ ನಾವು ಬದುಕುವುದಿಲ್ಲ. ಯಾವುದು? ಗಾಳಿ, ಆಮ್ಲಜನಕ, ಏರ್, ಆಕ್ಸಿಜನ್. ಅದರಿಂದ ನಾವು ಬದುಕಂಗಿಲ್ಲ. ಅದು ಕಣ್ಣಿಗೆ ಕಾಣಿಸಂಗಿಲ್ಲ, ಕೈ ಸಿಗಂಗಿಲ್ಲ, ಆದರೂ ಅದರಿಂದ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿರಿ, ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನ್ಯಾರು. ನೋಡಿರಿ, ಅಕ್ಷರದವು ಬಟ್ ಬುಕ್, ಪುಸ್ತಕ ಅಲ್ಲದು. ಆನಂತರ ಸಿಂಹ ಐತಿ, ಫಾರೆಸ್ಟ್ ಅಲ್ಲ, ಅರಣ್ಯ ಅಲ್ಲದು. ದುಂಡಾಗೈತಿ, ಗೋಲ್ ಐತಿ, ಬಟ್ ವೀಲ್ ಅಲ್ಲ, ಚಕ್ರ ಅಲ್ಲ. ಅಂದರೆ ಯಾರು? ಕಾಯಿನ್, ನಾಣ್ಯ, ಕಾಯಿನ್. 5 ರೂಪಾಯಿ ಕಾಯಿನ, 1 ರೂಪಾಯಿ ಕಾಯಿನ, ರೊಕ್ಕ ನೋಡಿದ್ರೆ ನಾವು ಕಾಯಿನ್. ಆ ಲೋಹದ ಕಾಯಿನ್ದಲ್ಲಿ ಅಕ್ಷರಗಳು ಕೂಡ ಇದ್ದಾವೆ, ಸಿಂಹದ ಲಾಂಛನ ಕೂಡ ಐತಿ, ಮತ್ತು ಅದು ಗೋಲಾಗೈತಿ. ಆದರೂ ಕೂಡ ಅದು ಏನಲ್ಲಿ ಚಕ್ರ ಅಲ್ಲ, ಅರಣ್ಯ ಅಲ್ಲ, ಮತ್ತು ಪುಸ್ತಕ ಅಲ್ಲ, ಅದು ಒಂದು ನಾಣ್ಯ. ಈ ಥರನಾಗಿ ಇಲ್ಲಿ ನಾವು ಒಗಟುಗಳನ್ನು ಅರ್ಥೈಸ್ಕೊಳ್ಬೋದು. ನೆಕ್ಸ್ಟ್ ನೋಡಿರಿ, ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ದೀಪದ ಬೆಳಕು, ದೀಪ ಶಿವರಾತ್ರಿ ಬೆಳಕ, ಅದನ್ನು ಕೈ ತುಂಬ ಹಿಡಿದು ಅಂತಂದ್ರೆ ಬೆಳಕಲ್ಲೇ ನಿಲ್ತದ. ದೀಪದ ಬೆಳಕನ್ನು ಈ ರೀತಿನ ಹಿಡ್ಕೊಂಡು ಅಂತಂದ್ರೆ ಕೈ ತುಂಬ ಅಷ್ಟೇ ಇರ್ತದ. ಆನಂತರ ಈ ಕೈಯನ್ನು ಹಿಂಗೆ ತೆಗೆದು ಅಂತಂದ್ರೆ ಅದು ಬೆಳಕೆಲ್ಲ ಮನೆ ತುಂಬ ಆಗ್ತದೆ. ಮತ್ತು ಅದನ್ನು ಹಿಂಗೆ ದೀಪ ಹಿಡ್ಕೊಂಡು ಅಂತಂದ್ರೆ ಬೆಳಕು ಮತ್ತು ಕೈಯಾಗ ಅಷ್ಟೇ ಇರ್ತದೆ. ಮತ್ತು ತೆಗೆದಾಗ ಅದು ಏನಾಗ್ತದೆ, ಮನೆ ತುಂಬ ಆಗ್ತದೆ. ಅದನ್ನೇನು ಕೇಳ್ತೀವಿ ಇಲ್ಲಿ, ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ ಅಂತ ಕರಿತೀವಿ. ನಂತರ ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ. ನೋಡಿರಿ, ನೀರಾಗ ಹುಡ್ತೈತಿ, ನೀರಾಗ ಬೆಳಿತೈತಿ. ಬರ್ತ್ ಇನ್ ವಾಟರ್, ಗ್ರೋತ್ ಇನ್ ವಾಟರ್. ಬಟ್ ನೀರು ನೋಡಿ ಕೂಡಲೇ ಏನಾಗ್ತೈತಿ, ಕರಿ ಹೋಗ್ತೈತಿ. ಯಾವುದದು? ಸಾಲ್ಟ್, ಉಪ್ಪು. ಉಪ್ಪು ನೀರಾಗ ಹುಟ್ಟುತ್ತದೆ, ನೀರಾಗ ಬೆಳೀತದೆ. ಆದ್ರೆ ನೀರಾಗ ಹಾಕಿದರೆ ಮತ್ತದು ಕರಿಗೆ ಹೋಗ್ತದೆ. ಹೌದಲ್ಲ. ನೆಕ್ಸ್ಟ್ ನೋಡ್ರಿ, ಕಂಪುಂಟು ಕಸ್ತೂರಿಯಲ್ಲ, ಬಿಳುಪುಂಟು ಸುಣ್ಣವಲ್ಲ, ನೀರುಂಟು ಬಾವಿಯಲ್ಲ, ರೆಕ್ಕೆಯುಂಟು ಪಕ್ಷಿಯಲ್ಲ. ನೋಡಿ, ಕಂಪು ಇದೆ, ಕಸ್ತೂರಿ ಅಲ್ಲ, ಬಿಳುಪು ಐತಿ, ಅದ್ರ ಸುಣ್ಣಲ್ಲ, ಬೆಳಗಿದ್ರು ಕೂಡ ಸುಣ್ಣಲ್ಲ, ನೀರೈತಿ, ಅದ್ರ ಬಾವಿ ಅಲ್ಲ, ರೆಕ್ಕೆಗಳಿದಾವು, ಪಕ್ಷಿ ಅಲ್ಲ. ಯಾವುದು? ನಮ್ಮ ಕಣ್ಣು, ಆಯ್. ಕಣ್ಣಲ್ಲಿ ಕಸ್ತೂರಿ ಹಂಗ ಕಂಪು ಕಾಣಿಸ್ತಿದ್ದಿ. ಆನಂತರ ಕಣ್ಣಲ್ಲಿ ಬಿಳುಪಿದ, ಕಣ್ಣಲ್ಲಿ ನೀರಿದಾವು, ಕಣ್ಣಿಗೆ ರೆಪ್ಪೆಗಳಿದಾವು. ಅದಕ್ಕೋಸ್ಕರ ಇದು ಆಯ್, ಕಣ್ಣು. ನೆಕ್ಸ್ಟ್ ನೋಡ್ರಿ, ಅರಳುತ್ತಲೇ ಹೂವಲ್ಲ. ನೋಡಿ, ಅರಳುತ್ತೆ, ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ಅರಳುತ್ತೈತಿ ಆದರೂ ಹೂವಲ್ಲ, ಬಿಸಿಲಿಗೆ ಮಾತ್ರ ಬಾಡಂಗಿಲ್ಲ. ಯಾವುದು? ಅಂಬ್ರೇಲಾ, ಕೊಡೆ, ಛತ್ರಿ. ಅದು ಬಿಚ್ಚಿ ಕೂಡ ಅರಳ್ತದೆ, ಆದರೂ ಹೂವಲ್ಲ, ಬಿಸಿಲಿಗೆ ಬಾಡಂಗಿಲ್ಲ ಅದು. ಹೌದಿಲ್ಲ. ನೆಕ್ಸ್ಟ್ ನೋಡ್ರಿ, ಹೋದ ನೆಂಟ ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ. ಹೋದ ನೆಂಟ ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ. ಯಾರು ಹೇಳೋನು? ನೆರಳು, ನಮ್ಮದು ನೆರಳ, ಶಾಡೋ. ನಮ್ಮ ಜೊತೆನೇ ಹೋಗ್ತೈತಿ, ನಮ್ಮ ಜೊತೆನೇ ಬರ್ತೈತಿ. ಹೌದಲ್ಲ. ನೆಕ್ಸ್ಟ್ ನೋಡಿ, ಗರಿಕೆ ಆಸೆ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ. ಯಾರು? ಗಣೇಶ. ಗರಿಕೆ ಆಸೆ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ, ಗಣೇಶ. ಲಾಸ್ಟ್ ನೋಡ್ರಿ, 6 ಗೆರೆಯುಂಟು ಹೀರೆಕಾಯಿಯಲ್ಲ, ಹುಳಿಯುಂಟು ಹುಣಸೆಯಲ್ಲ, ಹಳದಿಯುಂಟು ನಿಂಬೆ ಹಣ್ಣಲ್ಲ. ಯಾವುದು? 6 ಗೆರೆಯುಂಟು ಹೀರೆಕಾಯಿಯಲ್ಲ, ಹುಳಿಯುಂಟು ಹುಣಸೆಯಲ್ಲ, ಹಳದಿ ಉಂಟು ನಿಂಬೆ ಹಣ್ಣಲ್ಲ. ನೆಲ್ಲಿಕಾಯಿ ಅಂತ ಕೇಳ್ತೀವಿ. ನೆಲ್ಲಿಕಾಯಿ ಎಲ್ಲ ಗೊತ್ತಿಲ್ಲ, ಅದು ನೆಲ್ಲಿಕಾಯಿ. ಇಷ್ಟು ಇಲ್ಲಿರ್ತಕ್ಕಂತಹ ನಿಮ್ಮ ಅಧ್ಯಯನ. ನೆಕ್ಸ್ಟ್ ವಿಡಿಯೋ ನೋಡೋಣ ನಾವು. ಈಗ ಇವತ್ತು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 39 ಒಂದು ಸಲ ನಿಮ್ಮ ನೋಡ್ಕೋದ ಬರ್ತೆಗೋದ. ಟುಡೇಸ್
ಹೋಮ್ವರ್ಕ್ ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 39 ಇನ್ ನೋಟ್ಬುಕ್. ನೋಟ್ಬುಕ್ದಲ್ಲಿ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 39 ಒಂದು ಸಲ ದುಂಡಂಗೆ ಬರ್ತಿಗಿರಿ. ಅದು ಇವತ್ತಿನಿಂದ ಹೋಮ್ವರ್ಕ. 39ರಲ್ಲಿ ಬರ್ತಕ್ಕಂತಹ ಈ ಎಲ್ಲ ಪದ್ಯ ಮತ್ತು ಇಲ್ಲಿರ್ತಕ್ಕಂಥ ಒಂದು ಪುಟ್ಟ ಮಾಹಿತಿ ಬೇಡ, ಇಷ್ಟು ಬರೀ ಸಾಕು. ಈ ಒಂದು ಪದ್ಯವನ್ನು ಇಲ್ಲಿಂದ ಇಲ್ಲಿ ಮಟ್ಟ ಇರ್ತಕ್ಕಂಥ ಈ ಪದ್ಯವನ್ನು ಒಂದು ಸಲ ನೋಟ್ಬುಕ್ದಾಗ ಬರ್ತಿಗಿರಿ. ಎಷ್ಟು ಬರೀತೀರಿ? See, this is today's your homework. Homework, write textbook page number 39 in notebook. Today's your homework, write textbook page number 39 in notebook. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 39 ನೋಟ್ಬುಕ್ದಲ್ಲಿ ಒಂದು ಸಲ ಬರೆತೆಗಿರಿ. ಇದು ಇವತ್ತಿನ ಹೋಮ್ವರ್ಕ. ಎಷ್ಟು ಮಾಡ್ತೀರಿ? ಓಕೆ, ಥ್ಯಾಂಕ್ ಯು.